ರಾಘವ್ ಚಡ್ಡಾ ಈ ಮನುಷ್ಯ ರಾಜ್ಯಸಭೆಯಲ್ಲಿ ಮಾತಾಡ್ತಿದ್ದನ್ನ ನೋಡಿದ್ರೆ, ಇವ್ರು ಕೇಳ್ತಿರೋ ಪ್ರಶ್ನೆಗಳು ನೋಡಿದ್ರೆ ನಮಗ್ ಬೇಕಾಗಿರೋದು ಇಂತಹ ಜನಪ್ರತಿನಿಧಿಗಳು ಅಲ್ವಾ ಅಂತ ಅನ್ಸುತ್ತೆ. ಇವರು ಎತ್ತಿರೋ ಪ್ರಶ್ನೆಗಳು ಒಂದ್ಸರ್ತಿ ಕೇಳಿ ನೀವು ಇವರ ಫ್ಯಾನ್ ಆಗ್ತೀರಾ. ಫುಡ್ ಅಡಲ್ಟ್ರೇಷನ್, ಇಡೀ ದೇಶ ಅನ್ನದ ಹೆಸರಲ್ಲಿ ವಿಷ ತಿಂತಿದೆ. ಅದನ್ನ ರಾಘವ್ ಚಡ್ಡಾ ಅವರು ರಾಜ್ಯಸಭೆಯಲ್ಲಿ ನಿಂತು ಪ್ರಶ್ನೆ ಮಾಡ್ತಾರೆ. ಹಾಲಿನಲ್ಲಿ 64% ನ್ಯೂಟ್ರಿಲೈಸರ್ಸ್ ಲೈಕ್ ಸೋಡಿಯಂ ಬೈಕಾರ್ಬೊನೇಟ್ ಮತ್ತು 71% ಯೂರಿಯಾ ಇರ್ತಿದೆ. ಮಸಾಲೆ ಪದಾರ್ಥಗಳಲ್ಲಿ ಹೇರ್ ಕಲರ್, ಐಸ್ ಕ್ರೀಮ್ ನಲ್ಲಿ ಡಿಟರ್ಜೆಂಟ್ ಪೌಡರ್ ಸಿಗ್ತಿದೆ. ಯಾಕೆ ಅಂತ ಗಂಭೀರವಾದ ಪ್ರಶ್ನೆ ಎತ್ತಿದ್ರು. ಏರ್ಪೋರ್ಟ್ ಪ್ರೈಸ್, ಏರ್ಪೋರ್ಟ್ ನಲ್ಲಿ ದುಬಾರಿ ಬೆಲೆಯಲ್ಲಿ ಮಾರಾಟ ಮಾಡ್ತಿದ್ರು. ಅದರ ಮೇಲೆ ಪ್ರಶ್ನೆ ಮಾಡ್ತಾರೆ. 100 ರೂಪಾಯಿಗೆ ಮಾರ್ತಿರುವ ನೀರಿನ ಬಾಟಲ್ 10 ರೂಪಾಯಿ ಮಾಡಿಸಿದ್ರು. 250 ರೂಪಾಯಿಗೆ ಒಂದು ಟೀ ಕೊಡ್ತಿದ್ರು, ಅದನ್ನ 10 ರೂಪಾಯಿ ಮಾಡಿಸಿದ್ರು. 350 ರೂಪಾಯಿಗೆ ಒಂದು ಸಮೋಸ ಕೊಡ್ತಿದ್ರು, ಅದನ್ನ 20 ರೂಪಾಯಿಗೆ ಇಳಿಸಿದ್ರು. ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯನಿಗೆ ಫ್ಲೈಟ್ ಹತ್ತಿಸೋಕೆ ಏನೇನ್ ಬೇಕು ಅಷ್ಟು ಮಾಡಿಸಿದ್ರು. ಅದೇ ಉಡಾನ್ ಯಾತ್ರಿ ಕೆಫೆ. ಅಂಡ್ ನೆಕ್ಸ್ಟ್ ಟೋಲ್ ಟ್ಯಾಕ್ಸ್. ಡಿಜಿಟಲ್ ಸಿಸ್ಟಮ್ ಮತ್ತು ಫಾಸ್ಟ್ಯಾಗ್ ಇದ್ದರೂ ಟೋಲ್ ನಲ್ಲಿ ಕ್ಯೂ ನಿಲ್ಲೋ ಪರಿಸ್ಥಿತಿ ಯಾಕಿದೆ ಅಂತ ಪ್ರಶ್ನೆ ಕೇಳಿದ್ರು. ಅಂಡ್ ನೆಕ್ಸ್ಟ್ ರೀಚಾರ್ಜ್. ಮೊಬೈಲ್ ಯೂಸರ್ಸ್ ಗಳು 1 ತಿಂಗಳ ರೀಚಾರ್ಜ್ ಮಾಡ್ಕೋತಾರೆ. ಅದರಲ್ಲಿ ಬರೋದು ಕೇವಲ 28 ದಿನದ್ದು. ಮತ್ತು ಒಂದು ವರ್ಷದಲ್ಲಿ 12 ತಿಂಗಳು ಇರಬೇಕಾದ್ರೆ ನಾವು 13 ತಿಂಗಳ ರೀಚಾರ್ಜ್ ಯಾಕೆ ಮಾಡ್ಕೋಬೇಕು? ಇದರ ಜೊತೆಗೆ ನಮ್ಮ ರೀಚಾರ್ಜ್ ಮುಗಿದ ತಕ್ಷಣ ನಮ್ಮ ಔಟ್ ಗೋಯಿಂಗ್ ಕಾಲ್ಸ್ ಅಷ್ಟೇ ಅಲ್ಲದೆ ಇನ್ಕಮಿಂಗ್ ಕಾಲ್ಸ್ ಬರೋದು ಕೂಡ ನಿಲ್ಲಿಸ್ತಾರೆ. ಕೇವಲ ಔಟ್ ಗೋಯಿಂಗ್ ಕಾಲ್ಸ್ ಅಷ್ಟೇ ನಿಲ್ಲಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಗಿಗ್ ವರ್ಕರ್ಸ್. ಸ್ವಿಗ್ಗಿ, ಜೊಮ್ಯಾಟೊ ಅಂತಹ ಕಂಪನಿಗಳಲ್ಲಿ ವರ್ಕ್ ಮಾಡ್ತಿರುವವರ ಸೆಕ್ಯೂರಿಟಿ ಮೇಲೆ ಪ್ರಶ್ನೆ ಮಾಡ್ತಾರೆ. ಅವರು 10 ನಿಮಿಷದಲ್ಲಿ ಡೆಲಿವರಿ ತಲುಪಿಸಬೇಕು ಅನ್ನೋದು ಬಂದ್ ಮಾಡಿಸ್ತಾರೆ. ಇದು ಅಲ್ಲದೆ ಒಂದು ಸಾಮಾನ್ಯ ಮನುಷ್ಯನ ಕೂಗು ಸಂಸತ್ತಿಗೆ ತಲುಪಿಸೋದಂದ್ರೆ ಈ ಪುಣ್ಯಾತ್ಮನ ಬದಲಿ ರಾಘವ್ ಚಡ್ಡಾ ಅವರು ವಿಪಕ್ಷ ನಾಯಕರಾಗಿದ್ರೆ ಕೇಂದ್ರ ಸರ್ಕಾರಕ್ಕೆ ಇನ್ನ ಈ ಕಟ್ಟಿಗೆ ಸಿಲುಕಿಸಿರೋರು. ನೀವೇನಂತೀರಾ? ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ.